ದೆಹಲಿಯಲ್ಲಿ 2 ವರ್ಷಗಳ ಹಿಂದೆ ಶ್ರದ್ಧಾ ವಾಕರ್ ಅನ್ನೋ ಯುವತಿಯ ಕೊಲೆ ಆಗಿತ್ತು. ಕೊಲೆ ಪಾತಕಿ ಕೊಲೆ ಮಾಡಿದ ನಂತರ 35 ಪೀಸ್ ಮಾಡಿ ಆಕೆಯ ಶವವನ್ನು ಎಸೆದಿದ್ದ. ಇವತ್ತು ಅಂಥದ್ದೇ ಘಟನೆ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ. ಮಹಿಳೆಯನ್ನ ಕೊಂದು 30ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ. ಆಮೇಲೆ ಫ್ರಿಡ್ಜ್ನಲ್ಲಿಟ್ಟು ಆರೋಪಿ ಎಸ್ಕೇಪ್ ಆಗಿದ್ದಾನೆ. ದುರಂತ ಅಂದರೆ ಜನನಿಬಿಡ ಪ್ರದೇಶದಲ್ಲಿ ಈ ಘಟನೆ ನಡೆದ್ರು 18-20 ದಿನ ಯಾರಿಗೂ ಗೊತ್ತಾಗಿಲ್ಲ. ಅಷ್ಟಕ್ಕೂ ಕೊಲೆಯಾದವಳು ಯಾರು, ಎಲ್ಲಿಯವಳು, ಏನು ಮಾಡ್ತಾ ಇದ್ದು ಎಲ್ಲವನ್ನು ಕೂಡ ನಿಮಗೆ ಈ ವರದಿ ಮೂಲಕವಾಗಿ ತೋರಿಸ್ತೀನಿ. 2022 ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಕೊಂದು 35 ಪೀಸ್. ಈಗ ಬೆಂಗಳೂರಲ್ಲಿ ಮಹಿಳೆಯನ್ನ ಕೊಂದು 30ಕ್ಕೂ ಹೆಚ್ಚು ಪೀಸ್. ಹೈಟೆಕ್ ಸಿಟಿ ಬೆಂಗಳೂರಲ್ಲಿ ಭೀಭತ್ಸ ಕೊಲೆಯಾಗಿದೆ. ಒಂಟಿಯಾಗಿದ್ದ ಮಹಿಳೆಯನ್ನ ಅವಳ ಮನೆಯಲ್ಲೇ ಕೊಂದು ಹಾಕಿದ್ದಾರೆ. ಬರೀ ಕೊಲೆ ಮಾಡಿಲ್ಲ, ಅವಳ ದೇಹವನ್ನೇ ತುಂಡು ತುಂಡು ಮಾಡಿ ಹಾಕಿದ್ದಾನೆ ರಾಕ್ಷಸ. ಮಹಿಳೆಯ ದೇಹವನ್ನ ಕತ್ತರಿಸಿ 30ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ. ಮಹಿಳೆಯನ್ನ 30ಕ್ಕೂ ಹೆಚ್ಚು ಪೀಸ್ ಮಾಡಿ ಅದನ್ನೆಲ್ಲ ಫ್ರಿಡ್ಜ್ನಲ್ಲಿ ತುಂಬಿಟ್ಟಿದ್ದಾನೆ. 2022ರಲ್ಲಿ ದೆಹಲಿಯಲ್ಲಿ ಯಾವ ರೀತಿ ಶ್ರದ್ಧಾ ವಾಕರ್ ಅನ್ನೋಳನ್ನ ಕೊಲೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ನೋ ಅದೇ ಥರ, ಅದೇ ರೀತಿ, ಅಷ್ಟೇ ಭೀಭತ್ಸ ಭೀಕರವಾಗಿ ಕೊಂದು ಹಾಕಿದ್ದಾನೆ ಕಿರಾತಕ. ಕೊಲೆಯಾಗಿ 30 ಪೀಸ್ ಆದವಳು ಯಾರು? ಭೀಕರ ಕೃತ್ಯ ನಡೆದಿದ್ದು ಎಲ್ಲಿ, ಯಾವಾಗ? ಹೆಸರು ಮಹಾಲಕ್ಷ್ಮಿ ಅಂತ ಗೊತ್ತಾಗಿದೆ. ಈಕೆ ವಯಸ್ಸು 27 ವರ್ಷ ಅನ್ನೋ ಮಾಹಿತಿ ಸಿಕ್ಕಿದೆ. ಮುನೇಶ್ವರ ಬ್ಲಾಕ್ನ 4ನೇ ಕ್ರಾಸ್ ವೈಯಾಲಿ ಕಾವಲ್ನಲ್ಲಿ ವಾಸ ಮಾಡುತ್ತಿದ್ಲು. 3 ಅಂತಸ್ತಿನ ಮಧ್ಯಮ ವರ್ಗದ ಜನ ವಾಸ ಮಾಡ್ತಿರೋ 6 ಮನೆಗಳಿರುವ ಕಟ್ಟಡ ಇದು. 1ನೇ ಮಹಡಿಯ ಮನೆಯಲ್ಲಿ ಮಹಾಲಕ್ಷ್ಮಿ ಸಿಂಗಲ್ ಬೆಡ್ರೂಮ್ ಮನೆಯನ್ನ ಬಾಡಿಗೆಗೆ ತಗೊಂಡು ವಾಸ ಮಾಡುತ್ತಿದ್ಲಂತೆ. 18ರಿಂದ 20 ದಿನಗಳ ಹಿಂದೆ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಲಾಗಿದೆ. ಮನೆ ಒಳಗೆ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಿ ದೇಹವನ್ನ 30ಕ್ಕೂ ಹೆಚ್ಚು ತುಂಡು ಮಾಡಲಾಗಿದೆ. ಕೈ, ಕಾಲು, ತಲೆ, ದೇಹವನ್ನೆಲ್ಲ ಪ್ರತ್ಯೇಕ ಮಾಡಿ 165 ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ನಲ್ಲಿ ತುಂಡು ಮಾಡಿಟ್ಟಿದ್ದ ಅಂತ ಗೊತ್ತಾಗಿದೆ. ಯಾರು ಈ ಮಹಾಲಕ್ಷ್ಮಿ? ಎಲ್ಲಿ ಅವಳು? ಏನ್ ಮಾಡ್ತಿದ್ಲು? ಮಹಾಲಕ್ಷ್ಮಿ 27 ವರ್ಷ. ಈಕೆ ನೇಪಾಳ ಮೂಲದ ಮಹಿಳೆ. ಹಲವು ವರ್ಷಗಳಿಂದ ಕರ್ನಾಟಕದಲ್ಲೇ ವಾಸವಿದ್ಲು. 5 ವರ್ಷಗಳ ಹಿಂದೆ ಮದುವೆನೂ ಆಗಿತ್ತು. ನೆಲಮಂಗಲದಲ್ಲಿ ಗಂಡನ ಜೊತೆ ವಾಸ ಮಾಡ್ತಿದ್ಲು. 4 ವರ್ಷದ ಮಗ ಕೂಡ ಇದ್ದ. ಇತ್ತೀಚೆಗೆ ಗಂಡನಿಂದ ದೂರವಾಗಿದ್ದ ಮಹಾಲಕ್ಷ್ಮಿ ವಿಚ್ಛೇದನನೂ ತಗೊಂಡಿದ್ಲಂತೆ. ಗಂಡ ಮಗನನ್ನ ಬಿಟ್ಟಿದ್ದ ಮಹಾಲಕ್ಷ್ಮಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಪ್ರತಿಷ್ಠಿತ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಿದ್ಲು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರೋ ಅಂಶ. ನೋಡಕ್ ಚೆನ್ನಾಗಿತ್ತು ಹುಡುಗಿ, ಪಾಪ ಲಕ್ಷಣವಾಗಿ. ಅವ್ರ ಯಜಮಾನ್ರೇನೋ ಜಗಳ ಮಾಡ್ಕೊಂಡು ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ರಂದ್ರೆ, ಮತ್ತೆ ಅವರು ಯಜಮಾನ್ರು ನೋಡಿಲ್ಲ ನಾವು. ಆ ಹುಡುಗಿ ಸಪ್ರೇಟಾಗಿ ಒಬ್ಳೇ ಇದ್ಲು. ನೆಲಮಂಗಲದ ಬಸವಣ್ಣ ಮಠದಲ್ಲಿ ಈಕೆಯ ಗಂಡ ಕೆಲಸ ಮಾಡ್ತಿದ್ದ. ಡೈವೋರ್ಸ್ ಆದ್ಮೇಲೆ ಮಗ ಅಪ್ಪನ ಹತ್ತಿರ ಇದ್ದ. 4 ವರ್ಷದ ಮಗ ಪದೇ ಪದೇ ಅಮ್ಮ ಬೇಕು ಅಂತ ಗೋಳಾಡುತ್ತಿದ್ದ. ಸೆಪ್ಟೆಂಬರ್ 2ನೇ ತಾರೀಕಿಗೆ ಮಹಾಲಕ್ಷ್ಮಿಗೆ ಮಗನಿಗೋಸ್ಕರ ಗಂಡ ಫೋನ್ ಮಾಡಿದ್ದಾನೆ. ಸ್ವಿಚ್ ಆಫ್ ಅಂತ ಬಂದಿದೆ. ಪದೇ ಪದೇ ಫೋನ್ ಮಾಡಿದ್ರೂ ಸ್ವಿಚ್ ಆಫ್ ಬರ್ತಿತ್ತು ಅಂತ ಸುಮ್ಮನಾಗಿದ್ದ. ಮತ್ತೆ 3 ದಿನಗಳ ಹಿಂದೆ ಕಂಟಿನ್ಯೂ ಆಗಿ ಫೋನ್ ಮಾಡಿದ್ದಾನೆ. ಆಗಲೂ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಅನುಮಾನ ಬಂದ ಗಂಡ ಮಹಾಲಕ್ಷ್ಮಿಯನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದಿದ್ದ. ಆಕೆ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋಗಿ ವಿಚಾರಣೆ ಮಾಡಿದ್ದ. ಆಗ 15ರಿಂದ 20 ದಿನದಿಂದ ಕೆಲಸಕ್ಕೆ ಬಂದಿಲ್ಲ ಅಂತ ಮಂತ್ರಿ ಮಾಲ್ ಸಿಬ್ಬಂದಿ ಹೇಳಿದ್ದಾರೆ. ಆಮೇಲೆ ಆಕೆ ವಾಸ ಮಾಡುತ್ತಿದ್ದ ಮನೆ ವಿಳಾಸ ತಗೊಂಡು ಮನೆಗೆ ಬಂದಿದ್ದಾನೆ. ಮನೆ ಬಾಗಿಲು ಹತ್ತಿರ ಬರ್ತಿದ್ದಂತೆ ವಾಸನೆ ಬಂದಿದೆ. ಏನಿದು ಅಂತ ಮನೆ ಬಾಗಿಲು ತೆಗೆದಾಗ ರಕ್ತದ ಕಲೆ ಪತ್ತೆಯಾಗಿದೆ. ಆಮೇಲೆ ಫ್ರಿಡ್ಜ್ನಿಂದ ಹುಳುಗಳು ಹೊರಗೆ ಬರ್ತಿದ್ದನ್ನ ನೋಡಿ ಬಾಗಿಲು ತೆಗೆದಾಗ ಕೊಳೆತ ಸ್ಥಿತಿಯಲ್ಲಿ ಪತ್ನಿ ತಲೆ ಪತ್ತೆಯಾಗಿದೆ. ಕೊಳೆತ ಮಾಂಸದ ತುಂಡುಗಳು ಪತ್ತೆಯಾಗಿದೆ. ತಕ್ಷಣ ಕಿರುಚಾಡುತ್ತಾ ಬಂದ ಮಾಜಿ ಗಂಡ ಹೊರಗೆ ಬಂದ ಮೇಲೆ ಈ ಹತ್ಯೆಯ ಕಥೆ ಬಯಲಾಯಿತು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಫೋನ್ ತೆಗ್ದಿಲ್ವಂತೆ. ಅವ್ರ ಅಮ್ಮನೋ ಅವ್ರ ಅಕ್ಕನೋ ತುಂಬಾ ಅಳ್ತಾ ಓಡ್ ಬಂದ್ರಂತೆ. ಅಲ್ಲಿ ಒಂದು ಹುಡುಗ ಇದ್ದಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸು ಅಂತ ಅವ್ರು ಹೇಳಿದ್ದಾರೆ. ಅವ್ರ ಅಕ್ಕ ಆ ಹುಡುಗ ಏನ್ ಮಾಡ್ತು, ಯಾಕೆ ಈ ತರ ಅಳ್ಕೊಂಡ್ ಬರ್ತಾರೆ ಅಂತ ಹುಡುಗ ಹೋಗಿ ಕೇಳಿದ್ದು. ಅಪ್ಪ ಈ ತರ ಕಟ್ ಮಾಡಿ ಫ್ರಿಡ್ಜಿಗೆ ಇಕ್ಕಿದ್ದಾರೆ, ಹುಳ ಎಲ್ಲ ಬರ್ತಾ ಇದೆ ಅಂತ ಅವರು ತುಂಬಾ ಜೋರಾಗಿ ಅಳ್ತಾ ಇರೋವಾಗ ನಾವೆಲ್ಲ ಹೋಗಿ ನೋಡಿ. ಮಹಾಲಕ್ಷ್ಮಿ ಕೊಲೆ ಮಾಡಿದ್ಯಾರು? ಮಹಾಲಕ್ಷ್ಮಿ ಗಂಡನನ್ನ ಬಿಟ್ಟು ಬೇರೆ ವಾಸವಾಗಿದ್ಯಾಕೆ? ಬೇರೊಬ್ಬನ ಜೊತೆ ಜೀವನ ಕಂಡುಕೊಂಡಿದ್ಲು ಅನ್ನೋ ಮಾಹಿತಿ ಇದೆ.
ಯಾಕಂದ್ರೆ ಮಹಾಲಕ್ಷ್ಮಿಯನ್ನ ಮನೆಗೆ ಬಿಟ್ಟು ಹೋಗಲು ಯಾರೋ ಒಬ್ಬ ಅಗ್ಗಗ್ಗ ಬೈಕ್ನಲ್ಲಿ ಬರ್ತಿದ್ನಂತೆ. ಯಾರವನು, ಎಲ್ಲಿಯವನು, ಎಷ್ಟು ವರ್ಷಗಳಿಂದ ಈಕೆಗೆ ಗೊತ್ತು ಅಂತೆಲ್ಲ ಈಗ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮಹಾಲಕ್ಷ್ಮಿ ಹತ್ಯೆ 30 ತುಂಡು, ಏನೇನ್ ಸಾಕ್ಷಿ ಸಿಕ್ಕಿದೆ? ಎಫ್ಎಸ್ಎಲ್ ತಜ್ಞರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಶ್ವಾನದಳ ಬಂದು ಹುಡುಕಾಟ ನಡೆಸಿದೆ. ಸೋಕೋ ಟೀಮ್ ಬಂದು ಇಂಚಿಂಚು ಜಾಲಾಡ್ತಿದೆ. ಟೆಕ್ನಿಕಲ್ ಟೀಮ್ ಬಂದು ಸಿಸಿಟಿವಿಗಳನ್ನೆಲ್ಲ ಹುಡುಕಾಡ್ತಿದೆ. ಪೊಲೀಸರು ಅಕ್ಕಪಕ್ಕದವರು, ಕೆಲಸ ಮಾಡುತ್ತಿದ್ದ ಜಾಗ, ಸ್ನೇಹಿತರನ್ನ ವಿಚಾರಣೆ ಮಾಡುತ್ತಿದ್ದಾರೆ. ಗಂಡನ ಮನೆಯವರು, ಮಹಾಲಕ್ಷ್ಮಿ ಮನೆಯವರನ್ನು ವಿಚಾರಣೆ ಮಾಡುತ್ತಿದ್ದಾರೆ. ದುರಂತ ಅಂದ್ರೆ ಮಹಾಲಕ್ಷ್ಮಿಯನ್ನ ಕೊಂದವನು ಆಕೆಯ ಮೊಬೈಲ್ ಫೋನ್ ಅನ್ನು ಎತ್ಕೊಂಡು ಹೋಗಿದ್ದಾನೆ. ಇದು ಪೊಲೀಸರಿಗೆ ತಲೆನೋವಾಗಿದೆ. ಇನ್ನು ಹತ್ಯೆಯಾದ ಏರಿಯಾದಲ್ಲಿ ಸಿಸಿಟಿವಿಗಳು ಕಡಿಮೆ. ಇರೋ ಸಿಸಿಟಿವಿಗಳಲ್ಲೂ 10 ರಿಂದ 15 ದಿನದ ಮೇಲೆ ಯಾವ ಫುಟೇಜ್ಗಳೂ ಸಿಕ್ತಿಲ್ಲ. ಹೀಗಾಗಿ ಹತ್ಯೆ ಆರೋಪಿ ಸುಳಿವು ಪತ್ತೆ ಮಾಡುವುದು ಪೊಲೀಸರಿಗೆ ಸವಾಲಾಗಿದೆ. ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ. ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ದೆಹಲಿ ಶ್ರದ್ಧಾ ಕೇಸ್ಗೂ ಈ ಕೇಸ್ಗೂ ಸಾಮ್ಯತೆ ಇದೆಯಾ? ದೆಹಲಿಯಲ್ಲಿ ನಡೆದಿದ್ದ ಶ್ರದ್ಧಾ ವಾಕರ್ ಹತ್ಯೆನೂ ಥೇಟ್ ಇದೇ ಥರ ಇತ್ತು. ಮಹಾಲಕ್ಷ್ಮಿ ಹತ್ಯೆ ನೋಡ್ತಿದ್ರೆ ಆರೋಪಿ ಶ್ರದ್ಧಾ ವಾಕರ್ ಕೊಲೆ ಮಾಡಿದ ಮಾದರಿಯಲ್ಲೇ ಹತ್ಯೆ ಮಾಡಿದ್ದಾನನ್ನೋದು ತಾಳೆಯಾಗ್ತಿದೆ. ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಪ್ರಿಯಕರನ ಜೊತೆ ವಾಸ ಮಾಡುತ್ತಿದ್ಲು. ಈ ಕೇಸ್ನಲ್ಲಿ ಮಹಾಲಕ್ಷ್ಮಿ ಪರಪುರುಷನ ಜೊತೆ ಗೆಳೆತನದಲ್ಲಿದ್ಲು. ದೆಹಲಿಯಲ್ಲಿ ಶ್ರದ್ಧಾಳನ್ನ 18 ಮೇ 2022ರಂದು ಕೊಂದಿದ್ರೆ ಇಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನ ಆಸುಪಾಸಲ್ಲಿ ಕೊಲೆ ಮಾಡಿರುವ ಅನುಮಾನವಿದೆ. ಹತ್ಯೆಯಾದ 6 ತಿಂಗಳ ಬಳಿಕ ಕೇಸ್ ಬೆಳಕಿಗೆ ಬಂದ್ರೆ ಈ ಕೇಸ್ನಲ್ಲಿ ಹತ್ಯೆಯಾದ 20 ದಿನಗಳ ಬಳಿಕ ಬೆಳಕಿಗೆ ಬಂದಿದೆ. ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ದೇಹವನ್ನ 35 ಪೀಸ್ ಮಾಡಿದ್ದ. ಗುರುತು ಸಿಗದಂತೆ ಮುಖವನ್ನ ಸುಟ್ಟು ಹಾಕಿದ್ದ. ಬೆಂಗಳೂರಿನ ಪ್ರಕರಣದಲ್ಲಿ ಮಹಾಲಕ್ಷ್ಮಿ ದೇಹವನ್ನ 30ಕ್ಕೂ ಹೆಚ್ಚು ತುಂಡು ಮಾಡಿ ಹಾಕಿದ್ದಾನೆ. ದೆಹಲಿಯಲ್ಲಿ ಶವ ಇಡಲು 300 ಲೀಟರ್ ಫ್ರಿಡ್ಜ್ ಬಳಸಿದ್ದ. ಇಲ್ಲಿ ಶವದ ತುಂಡುಗಳನ್ನ ಇಡಲು 165 ಲೀಟರ್ ಫ್ರಿಡ್ಜ್ನಲ್ಲಿ ಕಟ್ ಮಾಡಿ ಇಟ್ಟಿದ್ದ. ದೆಹಲಿಯಲ್ಲಿ 18 ದಿನದಲ್ಲಿ ಶ್ರದ್ಧಾಳ ಒಂದೊಂದೇ ಅಂಗ ವಿಲೇವಾರಿ ಮಾಡಿದ್ದ. ಇಲ್ಲಿಗೆ 18 ರಿಂದ 20 ದಿನದಿಂದ ಫ್ರಿಡ್ಜ್ನಲ್ಲೇ ಇಟ್ಟು ಶವದ ತುಂಡುಗಳನ್ನ ಕೊಳೆಸಿದ್ದಾನೆ ಕೀಚಕ. ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಕೊಂದವನನ್ನ 6 ತಿಂಗಳಾದ್ಮೇಲೆ ಬಂಧಿಸಿದ್ರು. ಆತ 28 ವರ್ಷದ ಅಫ್ತಾಬ್ ಪೂನಾವಾಲಾ ಅಂತ ಗೊತ್ತಾಯಿತು. ಮಹಾಲಕ್ಷ್ಮಿ ಕೇಸ್ನಲ್ಲಿ ಆರೋಪಿ ಯಾರಂತ ಈಗಷ್ಟೇ ಗೊತ್ತಾಗಬೇಕು. ಏನೇ ಆಗಲಿ, ಮಹಾಲಕ್ಷ್ಮಿ ಹತ್ಯೆ ಕೇಸ್ನಲ್ಲಿ 100 ಪ್ರಶ್ನೆಗಳು ಮೂಡ್ತಿವೆ. 3 ಅಂತಸ್ತಿನ ಮನೆ, ಜನನಿಬಿಡ ಪ್ರದೇಶ, ಕೊಲೆಯಾದಾಗ ಕಿರುಚಾಡಿದ ಶಬ್ದ ಯಾರಿಗೂ ಬರಲಿಲ್ವಾ? 18 ರಿಂದ 20 ದಿನದಿಂದ ಶವ ಕೊಳೆತ ವಾಸನೆ ಬಂದ್ರು ಅದೇ ಕಟ್ಟಡದಲ್ಲಿದ್ದವರಿಗೆ ಗೊತ್ತಾಗಿಲ್ವಾ? 18 ರಿಂದ 20 ದಿನದಿಂದ ಮಹಾಲಕ್ಷ್ಮಿ ಕೆಲಸಕ್ಕೆ ಬಂದಿಲ್ಲ. ಇದ್ದಕ್ಕಿದ್ದಂತೆ ಗೈರಾಗಿದ್ರು ಮಂತ್ರಿ ಮಾಲ್ನ ಕೆಲಸ ಮಾಡುತ್ತಿದ್ದ ಸಂಸ್ಥೆಯವರು ಯಾಕೆ ದೂರು ಕೊಟ್ಟಿಲ್ಲ? ಇದಕ್ಕೆಲ್ಲ ಪೊಲೀಸರೇ ಉತ್ತರ ಕೊಡಬೇಕು. ಪ್ರಿಯಕರ ಕೊಲೆ ಮಾಡಿದ್ನ, ಗಂಡನ ಪಾತ್ರ ಇದೆಯಾ, ಕೌಟುಂಬಿಕ ಕಲಹನ, ಹಣಕಾಸಿನ ವಿಷಯನ, ಹೀಗೆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಏನೇ ಆಗಲಿ, ಮಹಿಳೆಯನ್ನ ಕೊಂದು 30ಕ್ಕೂ ಹೆಚ್ಚು ಪೀಸ್ ಮಾಡಿದ ಕಿರಾತಕನನ್ನ ಪೊಲೀಸರು ಆದಷ್ಟು ಬೇಗ ಹೆಡೆಮುರಿ ಕಟ್ಟೇ ಕಟ್ತಾರೆ ಅನ್ನೋದು ಎಲ್ಲರ ವಿಶ್ವಾಸ. ಮಂಜು ಆರ್ಯ ಜೊತೆ ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಂ ನಾಯ್ಡು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ರಿಟರ್ನ್ ಆಗಿದ್ದಾರೆ. ಅತ್ಯಾಚಾರ, ಹನಿ ಟ್ರ್ಯಾಪ್ ಕೇಸ್ನಲ್ಲೂ ಕೂಡ ನ್ಯಾಯಾಂಗ ಬಂಧನ ಆಗಿದೆ. ಅದಾಗೆ ಕೋರ್ಟ್ನಲ್ಲಿ ಮುನಿರತ್ನ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದರ ಜೊತೆಗೇನೆ ಮುನಿರತ್ನ ಬಹಳ ಅಳಲನ್ನು ಕೂಡ ಇವತ್ತು ಕೋರ್ಟ್ನಲ್ಲಿ ತೋಡ್ಕೊಂಡಿದ್ದಾರೆ. ಇದರ ನಡುವೆ ಮತ್ತೊಂದು ಕಡೆಯಲ್ಲಿ ಮುನಿರತ್ನ ಕೇಸ್ಗಳ ತನಿಖೆಗೆ ಸರ್ಕಾರ SITಯನ್ನು ರಚಿಸಿ ಆದೇಶ ಬೇರೆ ಹೊರಡಿಸಿದೆ. ರಾಜರಾಜೇಶ್ವರಿ ನಗರದಲ್ಲಿ ಸೋಲಿಲ್ಲದ ಸರದಾರನಾಗಿದ್ದ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಅಕ್ಟೋಬರ್ 5ನೇ ತಾರೀಕಿನವರೆಗೂ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಚಪಾತಿ ಊಟ ಮಾಡ್ತಾ ಕಾಲ ಕಳೆಯಬೇಕಾಗಿದೆ. ನಿನ್ನೆ ಬೆಳಗ್ಗೆಯಷ್ಟೇ ಜಾತಿ ನಿಂದನೆ ಕೇಸ್ನಲ್ಲಿ ಜೈಲಿನಿಂದ ರಿಲೀಸ್ ಆಗಿದ್ದ ಬಿಜೆಪಿ ಶಾಸಕನನ್ನ ಕಗ್ಗಲೀಪುರ ಪೊಲೀಸರು ಬಂಧಿಸಿದ್ರು. ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಎಲ್ಲಾ ಸ್ಥಳಗಳಲ್ಲೂ ಮಹಜರು ಮಾಡಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ಮುನಿರತ್ನ ಅಳಲು, ಜಡ್ಜ್ ಮುಂದೆ ಗೋಳಾಡಿದ ಬಿಜೆಪಿ ಶಾಸಕ. ಅತ್ಯಾಚಾರ, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮುನಿರತ್ನರನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದ್ರು.
ನ್ಯಾಯಾಧೀಶರ ಮುಂದೆ ಕಟಕಟೆಯಲ್ಲಿ ನಿಲ್ತಿದ್ದಂತೆ ಮುನಿರತ್ನ ಜಡ್ಜ್ ಎದುರು ಗೋಳಾಡಿದ ಪ್ರಸಂಗ ನಡೆಯಿತು. ಸ್ವಾಮಿ, ನಾನು ಮಾತಾಡಬಹುದಾ? ನನಗೂ ಸ್ವಲ್ಪ ಟೈಮ್ ಕೊಡ್ತೀರಾ? ಏನ್ ಮಾತಾಡ್ಬೇಕು ಮಾತಾಡಿ. ಸ್ವಾಮಿ, ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ. 5 ವರ್ಷ ಕಾಂಗ್ರೆಸ್ನವರು ಜೊತೆಯಲ್ಲಿದ್ರು. ಈಗ ಅವರೇ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ನನ್ನನ್ನ ಜೈಲಲ್ಲಿ ಇಡಬೇಕಂತ ಹೀಗೆ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಆಗ್ತಿದೆ. 5 ವರ್ಷಗಳಲ್ಲಿ ಮಹಿಳೆ ದೂರು ಕೊಡಬಹುದಿತ್ತು. ಒಂದು ಕೇಸಲ್ಲಿ ಬೇಲ್ ಸಿಕ್ತಿದ್ದಂತೆ ಮತ್ತೊಂದು ಕೇಸಲ್ಲಿ ಸಿಗಿಸಿದ್ರು. ಈ ಕೇಸ್ ಎಷ್ಟು ಗಂಭೀರ ಗೊತ್ತಿದ್ಯಾ? 5 ವರ್ಷಗಳಿಂದ ಇರಲಿಲ್ಲ, ಈಗ ಕಂಪ್ಲೇಂಟ್ ಆಗಿದೆ ಸ್ವಾಮಿ. ದೂರುದಾರ ಮಹಿಳೆ ನನಗೆ ಚೆನ್ನಾಗಿ ಪರಿಚಯ. ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡುವುದು. ಆಕೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾಳೆ. ಆಕೆ ಹನಿ ಟ್ರ್ಯಾಪ್ ಮಾಡಿ ನನಗೆ ತೋರಿಸ್ತಿದ್ಲು. ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ ಅಂತಿದ್ಲು. ಹೇಳಿದ್ರೆ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ನಾನು ಆಕೆಯ ಆಫರ್ ಒಪ್ಪಿರ್ಲಿಲ್ಲ ಮಹಾಸ್ವಾಮಿ. ನಾನ್ಯಾಕೆ ವಿಡಿಯೋ ಮಾಡಿಸ್ಲಿ ಅಂತ ಆಕೆಗೆ ಹೇಳಿದ್ದೆ. ನನಗೆ 60 ವರ್ಷ, ನನ್ನ ತೇಜೋವಧೆ ಆಗ್ತಿದೆ. ಈ ಕಿರುಕುಳ ಅನುಭವಿಸಲು ನನಗೆ ಆಗುತ್ತಿಲ್ಲ. ಕೋರ್ಟ್ನಲ್ಲೇ ಬೇಕಿದ್ರೆ ರಾಜೀನಾಮೆ ಕೊಡ್ತೇನೆ. ನಿಮ್ಮ ರಾಜೀನಾಮೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಿ. ನಿಮ್ಮ ಹೇಳಿಕೆಗಳನ್ನ ವಕೀಲರ ಮೂಲಕ ದಾಖಲಿಸಿ. ಸರ್ಕಾರಿ ವಕೀಲರೇ, ಪೊಲೀಸರ ನಿವೇದನೆ ಏನು? ಆರೋಪಿಯನ್ನ ಕಸ್ಟಡಿಗೆ ಕೇಳ್ತಾ ಇದ್ದೀರಾ ಇಲ್ವಾ? ಇಲ್ಲ ಸ್ವಾಮಿ, ಕಸ್ಟಡಿಗೆ ಸದ್ಯಕ್ಕೆ ಬೇಕಾಗಿಲ್ಲ. ಹಾಗಿದ್ರೆ 14 ದಿನ ನ್ಯಾಯಾಂಗ ಬಂಧನದಲ್ಲಿರಲಿ. ಅಕ್ಟೋಬರ್ 5ಕ್ಕೆ ಮತ್ತೆ ವಿಚಾರಣೆ ನಡೆಸೋಣ. ಹೀಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರ ಮುಂದೆ ಮುನಿರತ್ನ ಗೋಳಾಡಿದ ಪ್ರಸಂಗ ಮುಗಿದ್ಮೇಲೆ ಸಾಹೇಬ್ರನ್ನ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಭದ್ರತೆಯಲ್ಲಿ ಕರ್ಕೊಂಡು ಹೋದ್ರು. ಒಂದು ಕಡೆ ಮುನಿರತ್ನ 14 ದಿನ ಜೈಲು ಪಾಲಾದ್ರೆ, ಮತ್ತೊಂದು ಕಡೆ ಮುನಿರತ್ನ ಪ್ರಕರಣದಲ್ಲಿ ರಾಜಕೀಯ ವಾಕ್ಸಮರವು ಜೋರಾಗಿಯೇ ನಡೀತಿದೆ. ಮುನಿರತ್ನ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ಆದ್ರೆ ಇದೆಲ್ಲ ಷಡ್ಯಂತ್ರ ಮಾಡಿರೋದು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನವರ ಮಾತು. ಷಡ್ಯಂತ್ರ ನಾವು ಮಾಡಿಲ್ಲ, ಮುನಿರತ್ನನೇ ಬಿಜೆಪಿಯವರನ್ನ ಮುಗಿಸೋ ಷಡ್ಯಂತ್ರ ಮಾಡಿದ್ದು. ಇದಕ್ಕೆ ಅವರೇ ಉತ್ತರ ಕೊಡ್ಲಿ ಅಂದ್ರು ಡಿ.ಕೆ. ಶಿವಕುಮಾರ್. ಮುನಿರತ್ನ ವಿಷಯದಲ್ಲಿ ನಾವು ಮೊದಲೂ ಹೇಳಿದ್ವಿ, ಈಗೂ ಹೇಳ್ತಾ ಇದ್ದೀವಿ, ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ. ಆದರೆ ಅದರ ಬಗ್ಗೆ ತನಿಖೆ ಆಗಲಿ, ಉಪ್ಪು ತಿಂದ ನೀರು ಕುಡಿಲೇಬೇಕು. ಇದರ ಬಗ್ಗೆ ನಮ್ದು ಏನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ, ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡೋದು, ಅವ್ರು ತನಿಖೆ ನಡೆಸಲಿ. ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ, ಅರೆಸ್ಟ್ ಮಾಡಿದ್ದಾರೆ, ಓಕೆ. ಫಸ್ಟು ಅಶೋಕ್ ಅಣ್ಣ, ಸಿ.ಟಿ. ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಅವರೆಲ್ಲ ತಿಳಿಸ್ಬೇಕು ಇದಕ್ಕೆ. ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನ ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನ ಹೊರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರ. ಮುನಿರತ್ನ ಹಳೆ ಕೇಸ್ಗಳೆಲ್ಲ ರೀಓಪನ್. ಡಿ.ಕೆ. ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿದ ಸರ್ಕಾರ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡ ರಚಿಸಿದೆ. ಸಿಐಡಿ ಎಡಿಜಿಪಿ ಬಿ.ಕೆ. ಸಿಂಗ್ ಅವರು ಎಸ್ಐಟಿ ತಂಡದ ಮುಖ್ಯಸ್ಥರಾಗಿದ್ದಾರೆ. ಕೇಂದ್ರ ವಲಯದ ಐಜಿಪಿ ಲಾಬುರಾಮ್, ರೈಲ್ವೆ ಎಸ್ಪಿ ಸೌಮ್ಯಲತಾ ಹಾಗೂ ಮತ್ತೋರ್ವ ಎಸ್ಪಿ ಸೈಮನ್ ತನಿಖಾ ತಂಡದಲ್ಲಿದ್ದು ಆಳವಾದ ತನಿಖೆ ನಡೆಸಲು ಸರ್ಕಾರ ಸೂಚಿಸಿದೆ. ಕಾಂಗ್ರೆಸ್ನವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಮಹಿಳೆಯರನ್ನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ವಿಕಾರ ದೃಷ್ಟಿಯಿಂದ ನೋಡ್ತಿವೆ ಅಂತ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಇತ್ತೀಚೆಗೆ ತನಿಖೆಗಳ ಮೇಲೆ ತನಿಖೆಗಳು ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ. ಇವತ್ತು ಯಡಿಯೂರಪ್ಪ ಅವರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರು ಒಂದು ಕಡೆಯಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು, ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಕಾಂಗ್ರೆಸ್ ಕಚೇರಿಯಲ್ಲೇ ಬಹಳಷ್ಟು ಆರೋಪಗಳನ್ನು ಮಾಡಿದ್ರು. ಈಗ ಒಂದು ಕಡೆಯಲ್ಲಿ ಯಡಿಯೂರಪ್ಪ ಅವರ ವಿಚಾರಣೆ ಆಗಿದೆ, ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ಕೂಡ ವಿಚಾರಣೆಗೆ ಕರೆಯೋದಕ್ಕೆ ವೇದಿಕೆ ಸಿದ್ಧ ಆಗ್ತಿದೆ ಅಂತ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಈಗ 81 ವರ್ಷ. ಚುನಾವಣೆಯಿಂದಷ್ಟೇ ನಿವೃತ್ತಿಯಾಗಿರುವಂತಹ ಯಡಿಯೂರಪ್ಪ ರಾಜಕೀಯದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ 81 ವರ್ಷ ಆದರೂ ಸಕ್ರಿಯರಾಗಿ ಓಡಾಡ್ತಿದ್ದಾರೆ. ಆದ್ರೆ 81ನೇ ವಯಸ್ಸಿನಲ್ಲೂ ಯಡಿಯೂರಪ್ಪ ಮೇಲೆ ಸಾಲು ಸಾಲು ದೂರುಗಳು ದಾಖಲಾಗ್ತಿವೆ. ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಆರೋಪದ ಪೋಕ್ಸೋ ಕೇಸ್,
ಈಗ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ವಿಚಾರಣೆ. ಹೌದು, ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದ್ದು ಈ ಪ್ರಕರಣ ಕೋರ್ಟ್ನಲ್ಲಿದೆ. ಈಗ 4 ದಿನಗಳ ಹಿಂದೆ ಕಾಂಗ್ರೆಸ್ನ ಸರ್ಕಾರದ ಕೃಷ್ಣ ಭೈರೇಗೌಡ ಸೇರಿ ಅನೇಕ ಸಚಿವರು ಗಂಗೇನಹಳ್ಳಿಯಲ್ಲಿನ 1 ಎಕರೆ 11 ಗುಂಟೆ ಜಾಗದ ಡಿನೋಟಿಫಿಕೇಶನ್ ಕೇಸ್ ಕೆಣಕಿದ್ರು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಈಗ ಇದೇ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. 2 ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರಿಂದ ವಿಚಾರಣೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಗಂಗೇನಹಳ್ಳಿಯ ಡಿನೋಟಿಫೈ ಕೇಸ್ನಲ್ಲಿ ಲೋಕಾಯುಕ್ತ ಪೊಲೀಸರು 2 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಮಾಡಿದ್ರು. ಬೆಂಗಳೂರಿನ ಲೋಕಾಯುಕ್ತ ಪ್ರಧಾನ ಕಚೇರಿಯಲ್ಲಿ ಯಡಿಯೂರಪ್ಪ ವಿಚಾರಣೆ ಎದುರಿಸಿದ್ದಾರೆ. 2015ರಲ್ಲಿ ಕೇಸ್ ದಾಖಲಾಗಿದ್ದು ಈವರೆಗೂ ಯಾವುದೇ ಪ್ರಗತಿಯಾಗಿಲ್ಲ ಅಂತ ಗುರುವಾರ ಕಾಂಗ್ರೆಸ್ ಆರೋಪಿಸಿದ್ದ ಬೆನ್ನಲ್ಲೇ ಇವತ್ತು ಲೋಕಾಯುಕ್ತ ವಿಚಾರಣೆಯನ್ನ ತೀವ್ರಗೊಳಿಸಿದೆ. ಗಂಗೇನಹಳ್ಳಿ ಭೂಮಿ ಡಿನೋಟಿಫಿಕೇಶನ್ಗೆ ಕಾರಣಗಳು ಏನು? 1976ರಲ್ಲಿ ಬಿಡಿಎ ಲೇಔಟ್ಗಾಗಿ ಭೂ ಸ್ವಾಧೀನ ಮಾಡಿದೆ. ಸ್ವಾಧೀನ ಪ್ರಕ್ರಿಯೆ 1977ರಲ್ಲಿ ಪೂರ್ಣಾನುವಾಗಿದೆ. ಆದ್ರೂ 2009ರಲ್ಲಿ ಭೂಮಿ ಡಿನೋಟಿಫೈ ಹೇಗಾಯ್ತು? ಡಿನೋಟಿಫೈ ಭೂಮಿ ಎಚ್ಡಿಕೆ ಕುಟುಂಬಕ್ಕೆ ಖಾತೆ ಹೇಗಾಯ್ತು? ಯಾರಿಗೋಸ್ಕರ ನೀವು ಡಿನೋಟಿಫೈ ಮಾಡಿಕೊಟ್ಟಿದ್ದು? ಡಿನೋಟಿಫಿಕೇಶನ್ ನಿಮ್ಮ ಗಮನಕ್ಕೆ ಬಂದಿದ್ದು ಹೇಗೆ? ಕುಮಾರಸ್ವಾಮಿ ಅವರು ನಿಮ್ಮ ಮೇಲೆ ಒತ್ತಡ ಹೇರಿದ್ರಾ? ಹೀಗೆ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಯಡಿಯೂರಪ್ಪನವರಿಗೆ ಕೇಳಿದ್ರು ಅಂತ ಗೊತ್ತಾಗಿದೆ. ಎಚ್ಡಿಕೆಯನ್ನು ವಿಚಾರಣೆಗೆ ಕರೆಸ್ತಾರಾ ಲೋಕಾಯುಕ್ತ? ಇನ್ನು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕ್ರಿಯೆ ಶುರುವಾಗಿದ್ದು ಕುಮಾರಸ್ವಾಮಿಯ ಅವಧಿಯಲ್ಲಿ. ಭೂಮಿ ಖಾತೆ ಆಗಿರೋದು ಕುಮಾರಸ್ವಾಮಿಯವರ ಅತ್ತೆ ಬಾಮೈದನ ಹೆಸರಿನಲ್ಲಿ. ಹೀಗಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಲೋಕಾಯುಕ್ತರು ವಿಚಾರಣೆಗೆ ಕರೆಸೋಕೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ. ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಪ್ರಕರಣ ಮುಗಿದಿದ್ರೂ ಮರು ತನಿಖೆಯಾಗ್ತಿದೆ. ಇದು ದ್ವೇಷದ ರಾಜಕಾರಣ ಅನ್ನೋದು ಮೈತ್ರಿ ಕೂಟದವರ ಮಾತು. ಇಲ್ಲ, ದ್ವೇಷ ಮಾಡ್ತಿಲ್ಲ ಅನ್ನೋದು ಕಾಂಗ್ರೆಸ್ ಕಲಿಗಳ ಹೇಳಿಕೆ. ಕುಮಾರಸ್ವಾಮಿ 6-7ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಶುರುವಾಯಿತು. ಮುಂದೆ ಯಡಿಯೂರಪ್ಪನವರು ಸಹಿತ ಅದನ್ನು ಮಾಡಿದರು ಅನ್ನುವಂಥ ಆರೋಪ ಮಾಡಿದರು. 13ನೇ ಇಸ್ವಿಯಿಂದ 19ನೇ ಇಸ್ವಿವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು, ಒಂದೇ ಸರ್ಕಾರ ಇತ್ತು. ಅಂದರೆ ಕುಮಾರಸ್ವಾಮಿ ನೀವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರಿ. ಯಾಕೆ ಮಾಡಿದ್ರಿ ಹಂಗಾರೆ? ಈಗ ನೆನಪಾಗ್ತಾ ಇದೆ ನಿಮಗೆ. ವಿಡಿಯೋ ಓನರ್ಶಿಪ್ ಇರ್ತಕ್ಕಂಥ ಪ್ರಾಪರ್ಟಿನ ಇವರು ಡಿನೋಟಿಫಿಕೇಶನ್ ಮಾಡಿ ಇವ್ರು ಅವ್ರಿಗೆ ಹಂಚ್ಕೊಂಡಿದ್ದಾರೆ, ಇವ್ರಿಗೆ ಕೊಟ್ಟಿದ್ದಾರೆ. ಅದರ ಮುಂದೆ ಅವ್ರು ಸ್ಪಷ್ಟೀಕರಣ ಕೊಡಲಿ. ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಲೀಡರ್, ಪಾರ್ಟಿ ಲೀಡರ್ಸ್ ಟು ಗೋ ಟು ಮಿಸ್ಟರ್ ಗವರ್ನರ್ ಹೌಸ್ಗೆ ಹೋಗ್ಬಿಟ್ಟು ಈ ತರ ಆಗಿದೆ, ಡಿನೋಟಿಫಿಕೇಶನ್ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಯಾಕೆ ಕೊಡಬಾರ್ದು? ಮೂಡಾ ಕೇಸ್ಗೂ ಗಂಗೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಮ್ಯಾಚೇ ಇಲ್ಲ. ಸುಮ್ಮನೆ ಇವೆಲ್ಲವನ್ನ ಅವರ ತಪ್ಪನ್ನ ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಒಂದು ತಿರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮೂಡಾ ಸೈಟು ಹಂಚಿಕೆ ಪ್ರಕರಣ, ಅರ್ಕಾವತಿ ಡಿನೋಟಿಫೈ ಪ್ರಕರಣವನ್ನ ತನಿಖೆಗೆ ಒಪ್ಪಿಸಿ ಅಂತ ಜೆಡಿಎಸ್ ಆಗ್ರಹಿಸಿದೆ. ಮಜವಾದಿ ಮುಖ್ಯಮಂತ್ರಿಗಳೇ ತನಿಖೆಗೆ ಒಪ್ಪಿಸದಿದ್ರೆ ರಾಜೀನಾಮೆಯನ್ನ ಕೊಟ್ಬಿಡಿ ಅಂತ ಜೆಡಿಎಸ್ ಆಗ್ರಹಿಸಿದೆ. ನಮ್ಮಪ್ಪ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಯತೀಂದ್ರ ಅವರ ನೇರ ಪ್ರಶ್ನೆ. ನಿಜ ಇರಬೇಕು ಅವ್ರು ಮಾಡುವಂತ ಆರೋಪಗಳಿಲ್ಲ, ಅಂತದ್ದು ಯಾವುದೂ ಇಲ್ಲ. ಹಾಗಾಗಿ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಕೊಡೋದಕ್ಕಾಗೋದಿಲ್ಲ. ಬದಲಾಗಿ ಅವ್ರು ಆರೋಪ ಮಾಡೋದು ಸುಳ್ಳು ಅಂತ ನಾವು ಸಾಬೀತು ಮಾಡಿಸಬೇಕು. ನಾವು ಅಂತ ಕೊಳ್ಳೋ ಆರೋಪಗಳೆಲ್ಲ ಹೆದರಲ್ಲ ಅಂತ ಹೇಳಿ ನಾವು ರಾಜಕೀಯವಾಗಿ ನಮ್ಮ ಶಕ್ತಿಯನ್ನು ತೋರಿಸಬೇಕು. ಆ ಕೆಲಸ ಮುಖ್ಯಮಂತ್ರಿ. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಹಗರಣ, ದಿನಕ್ಕೊಂದು ಭ್ರಷ್ಟಾಚಾರದ ಆರೋಪ, ದಿನಕ್ಕೊಂದು ಭೂ ಕಬಳಿಕೆ ಕೇಸ್ಗಳು ಹೊರಗೆ ಬರ್ತಿವೆ. ಇದನ್ನೆಲ್ಲ ನೋಡ್ತಿರೋ ಮತದಾರ ರಾಜ್ಯದಲ್ಲಿ ಯಾರೂ ಸತ್ಯವಂತ ರಾಜಕಾರಣಿಗಳೇ ಇಲ್ವಾ ಅಂತ ತಲೆ ಕೆಡಿಸಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪರಪ್ಪನ ಅಗ್ರಹಾರ ಜೈಲು ಸೇರಿದರೂ ಕೂಡ ಬಹಳ ಬಿಂದಾಸಾಗಿ ಇದ್ದಂತಹ ದರ್ಶನ್ ಬಳ್ಳಾರಿ ಜೈಲಿಗೆ ಸೇರಿದ ಮೇಲೆ ನರಕ ಯಾತನೆಯನ್ನು ಅನುಭವಿಸುವುದಕ್ಕೆ ಶುರು ಮಾಡಿದ್ದಾನೆ. ಇದಾದ ನಂತರ ಈಗ ಜಾಮೀನಿನ ಮೊರೆ ಕೂಡ ಹೋಗಿದ್ದಾನೆ. ಕೂರೋದಕ್ಕೂ ಚೇರಿಲ್ಲ, ಮಲಗುವುದಕ್ಕೂ ಹಾಸಿಗೆ ಇಲ್ಲ ಅಂತಿದ್ದಂತಹ ಕಾಟೇರ ಸೆರೆವಾಸದಿಂದ ಮುಕ್ತಿಯನ್ನು ಸಿಕ್ಕರೆ ಸಾಕು ಅಂತೇಳಿ ಈಗ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ನಟ ದರ್ಶನ್ ಕೈಗೆ ಕೋಳ ಬಿದ್ದು 100 ದಿನವೇ ಕಳೆದೋಯ್ತು. ಕಂಬಿ ಹಿಂದೆ ಸೇರಿ 3 ತಿಂಗಳುಗಳೇ ಆಗೋಯ್ತು. ಅಷ್ಟೇ ಯಾಕೆ, ಕೊಲೆಯ ಸೂತ್ರಧಾರಿ ಪವಿತ್ರ ಗೌಡ ಮೇಲಿಂದ ಮೇಲೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದೂ ಆಯ್ತು. ಆದ್ರೆ ದರ್ಶನ್ ಮಾತ್ರ ಇಷ್ಟು ದಿನ ಆದ್ರೂ ಜಾಮೀನು ಅರ್ಜಿ ಸಲ್ಲಿಸಿರಲಿಲ್ಲ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದ ದರ್ಶನ್ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೆರೆಮನೆಯಿಂದ ಹೊರಬಂದ್ರೆ ಸಾಕಪ್ಪ ಅಂತ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಪರ ವಕೀಲರು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ.
ದರ್ಶನ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಕಂಬಿಯಿಂದ ಹೊರಬರುವುದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಪೊಲೀಸರು ಸಾಕ್ಷ್ಯಗಳ ಮೂಲಕವೇ 7 ಸುತ್ತಿನ ಕೋಟೆ ನಿರ್ಮಿಸಿದ್ದಾರೆ. ಸೋಮವಾರ ಸುಬ್ಬ ಸುಬ್ಬಿ ಜಾಮೀನು ಅರ್ಜಿ ವಿಚಾರಣೆ. ಜಾಮೀನಿಗಾಗಿ ದರ್ಶನ್ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿರೋ ಹಿನ್ನೆಲೆ ಸೋಮವಾರ ಅರ್ಜಿ ವಿಚಾರಣೆ ಬರೋ ಸಾಧ್ಯತೆ ಇದೆ. ಈ ವೇಳೆಯೇ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಶುಕ್ರವಾರ ಪವಿತ್ರ ಜಾಮೀನು ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸದೇ ಇದ್ದಿದ್ರಿಂದ ಸೋಮವಾರಕ್ಕೆ ಮುಂದೂಡಲಾಗಿತ್ತು. ಹೀಗಾಗಿ ಸುಬ್ಬ ಸುಬ್ಬಿಯ ಜಾಮೀನು ಅರ್ಜಿ ವಿಚಾರಣೆ ಒಂದೇ ದಿನ ನಡೆಯೋ ಸಾಧ್ಯತೆ ಇದೆ. ಆದ್ರೆ ಇಬ್ಬರಿಗೂ ಕೂಡ ಜಾಮೀನು ಸಿಗೋದು ಅನುಮಾನವೇ. ಯಾಕಂದ್ರೆ ದರ್ಶನ್ A2 ಆದ್ರೆ ಪವಿತ್ರ A1. ಕುರ್ಚಿಗೆ ದರ್ಶನ್ ಡಿಮ್ಯಾಂಡ್, ಖಡಕ್ ವಾರ್ನಿಂಗ್. ನಟ ದರ್ಶನ್ ಜೈಲಲ್ಲಿದ್ದೀನಿ ಅನ್ಕೊಂಡಿದ್ದಾರೋ ಅಥವಾ ಹೈಟೆಕ್ ಹೋಟೆಲ್ನಲ್ಲಿದ್ದೀನಿ ಅನ್ಕೊಂಡಿದ್ದಾರೋ ಒಂದೂ ಗೊತ್ತಿಲ್ಲ. ದಿನ ಕಳೆದಂತೆ ಈತನ ಡಿಮಾಂಡ್ಗಳು ಒಂದೊಂದೇ ಜಾಸ್ತಿ ಆಗ್ತಿವೆ. ಸರ್ಜಿಕಲ್ ಚೇರ್ ಕೊಟ್ಟಿದ್ದಾಯ್ತು, ಕೇಬಲ್ ಕನೆಕ್ಷನ್ ಇಲ್ಲದ ಟಿವಿಯನ್ನು ಫಿಕ್ಸ್ ಮಾಡಿದ್ದಾಯ್ತು, ಈಗ ಕೂತ್ಕೊಳ್ಳೋದಕ್ಕೆ ಕುರ್ಚಿ ಕೊಡಿ ಅಂತ ಡಿಮಾಂಡ್ ಮಾಡ್ತಿದ್ದಾರಂತೆ. ಆದ್ರೆ ಜೈಲಾಧಿಕಾರಿಗಳು ಮಾತ್ರ ಜೈಲು ನಿಯಮಾವಳಿಯಲ್ಲಿ ಏನಿದೆಯೋ ಅದನ್ನ ಮಾತ್ರ ಕೊಡ್ತೀವಿ, ಇಲ್ಲದಿರೋದನ್ನೆಲ್ಲ ಕೊಡೋದಕ್ಕಾಗಲ್ಲ ಅಂತ ಖಡಕ್ ವಾರ್ನ್ ಮಾಡಿದ್ದಾರಂತೆ. ಮಗನನ್ನ ನೋಡದೆ ಕಣ್ಣೀರಿಡುತ್ತಿದ್ದಾನೆ ದಾಸ. ಹೆಂಡತಿ ಜೊತೆ ಎಷ್ಟೇ ಮನಸ್ತಾಪಗಳಿದ್ರು, ಏನೇ ಸಿಟ್ಟಿದ್ರು, ಮಗನ ಮೇಲಿನ ಪ್ರೀತಿ ಮಾತ್ರ ಒಂಚೂರು ಕಡಿಮೆಯಾಗಿರಲಿಲ್ಲ. ಮಗ ಅಂದ್ರೆ ದರ್ಶನ್ಗೆ ಪಂಚಪ್ರಾಣ. ನಟ ದರ್ಶನ್ ಬೆಂಗಳೂರಿನ ಜೈಲಿನಲ್ಲಿದ್ದಾಗ ವಿನೀಶ್ 2-3 ಸಾರಿ ಬಂದು ಅಪ್ಪನನ್ನ ನೋಡ್ಕೊಂಡು ಹೋಗಿದ್ದ. ಆದ್ರೆ ಯಾವಾಗ ಬಳ್ಳಾರಿ ಜೈಲು ಸೇರಿದ್ನೋ ಒಂದೇ ಒಂದು ದಿನವೂ ವಿನೀಶ್ ಬಳ್ಳಾರಿ ಕಡೆ ಬಂದಿಲ್ಲ. ಹೀಗಾಗಿಯೇ ಮಗನ ನೆನಪಲ್ಲಿ ದಿನ ದೂಡುತ್ತಿರೋದು. ಮೊನ್ನೆ ತಾನೇ ತಾಯಿಯನ್ನ ತಪ್ಪಿಕೊಂಡು ಕಣ್ಣೀರಿಟ್ಟಿದ್ದ ಕಾಟೇರ ಈಗ ಮಗನ ನೆನಪಲ್ಲಿ ದಿನ ಕಳೆಯೋದಕ್ಕೆ ಶುರು ಮಾಡಿದ್ದಾನೆ. ಮಗನ ಮುಖ ಯಾವಾಗ ನೋಡ್ತೀನಿ, ವಿನಿ ಅಂತ ಯಾವಾಗ ಕರೀತೀನೋ ಅಂತ ಕಣ್ಣೀರಿಡ್ತಿದ್ದಾರಂತೆ. ಒಟ್ನಲ್ಲಿ ಕಂಬಿ ಹಿಂದೆ ಸೇರಿರೋ ದರ್ಶನ್ಗೀಗ ಕರುಳಿನ ಸಂಬಂಧ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗ ಪಾವಿತ್ರ್ಯದ ಬಿರುಗಾಳಿ ಎದ್ದಿದೆ. ಈಗಾಗಲೇ ಪ್ರಸಾದದಲ್ಲಿ ಅಲ್ಲಿದ್ದಂತಹ ಲಡ್ಡು ಪ್ರಸಾದದಲ್ಲಿ ಇದ್ದಂತಹ ಅಂಶಗಳು ಏನಿದ್ವು, ಪ್ರಾಣಿಯ ಕೊಬ್ಬಿನ ಅಂಶ ಸಿಕ್ಕಿದೆ ಅನ್ನುವಂಥದ್ದು, ಈ ಎಲ್ಲ ಅಂಶಗಳಿದ್ವು ಅನ್ನೋದು ಈ ವಿಚಾರ ಭಕ್ತರಿಗೆ ಬಹಳ ನೋವನ್ನು ಉಂಟು ಮಾಡಿರುವಂಥದ್ದು ಯಾವುದೇ ಅನುಮಾನ ಇಲ್ಲ. ದೇಶಾದ್ಯಂತ, ಪ್ರಪಂಚದಾದ್ಯಂತ ಭಕ್ತರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಮ್ಮ ನಂಬಿಕೆಯನ್ನು ಇವರು ಅಪವಿತ್ರಗೊಳಿಸಿದ್ದಾರೆ. ಇದರ ನಡುವೆ ಈಗ ಗರ್ಭಗುಡಿಯ ಶುದ್ಧಿ ಕಾರ್ಯದ ಕೂಗು ಕೂಡ ಎದ್ದಿದ್ದು ಆಗಮಶಾಸ್ತ್ರದಂತೆ ಶುದ್ಧೀಕರಣಕ್ಕೆ ಟಿಟಿಡಿ ಆಡಳಿತ ಮಂಡಳಿ ನಿರ್ಧರಿಸಿದೆ. ಮತ್ತೊಂದು ಕಡೆಯಲ್ಲಿ ಪ್ರಕರಣದ ತನಿಖೆಯನ್ನು ನಡೆಸಬೇಕು ಅಂತೇಳಿ ಯಾರ ವಿರುದ್ಧ ಆರೋಪ ಇದೆಯೋ ಅದೇ ಜಗನ್ ಪಕ್ಷ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ತಿಮ್ಮಪ್ಪನ ಲಡ್ಡಿನಲ್ಲಿ ಹಂದಿ, ದನದ ಕೊಬ್ಬು ಬಳಸಿರೋದ್ರಿಂದ ತಿರುಪತಿ ದೇವಸ್ಥಾನಕ್ಕೆ ಮೈಲಿಗೆ ಆಗಿದೆ ಅಂತ ಪಂಡಿತರು, ಭಕ್ತರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಿಎಂ ಚಂದ್ರಬಾಬು ನಾಯ್ಡು ಟಿಟಿಡಿ ಜೊತೆ ಮಹತ್ವದ ಸಭೆ ನಡೆಸಿ ಆಗಮಶಾಸ್ತ್ರ ಪಂಡಿತರ ಸಲಹೆಯಂತೆ ದೇವಸ್ಥಾನದ ಶುದ್ಧತೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಿರುಪತಿ ಪ್ರಸಾದದ ಪಾವಿತ್ರತೆಯನ್ನ ಈಗಾಗಲೇ ಪುನರ್ಸ್ಥಾಪಿಸಿದ್ದೇವೆ ಅಂತಾನೂ ಟಿಟಿಡಿ ಸ್ಪಷ್ಟನೆ ನೀಡಿದೆ. ಆಗಮಶಾಸ್ತ್ರದಂತೆ ತಿಮ್ಮಪ್ಪನ ಸನ್ನಿಧಿಯನ್ನ ಹೇಗೆ ಶುದ್ಧಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಆಗಮಶಾಸ್ತ್ರದಂತೆ ಶುದ್ಧಿ ಕಾರ್ಯ ಮಾಡುವಾಗ ಮೊದಲು ಮಹಾ ಸಂಪ್ರೋಕ್ಷಣೆ ಮಾಡಲಾಗುತ್ತೆ. ಬಳಿಕ ಮೃತಿಕಾ ಸಂಗ್ರಹಣೆ ಮಾಡಿ ಹೋಮದ ಕಾರ್ಯವನ್ನ ಪೂರ್ಣಗೊಳಿಸುತ್ತಾರೆ. ಕನಿಷ್ಠ 3 ದಿನಗಳ ಕಾಲ ಶಾಂತಿ ಹೋಮ ಮಾಡಬೇಕು. ಹೋಮ ಮುಗಿದ ಬಳಿಕ 3 ದಿನ ಅನ್ನದಾನ ಮಾಡಬೇಕು. ಅಷ್ಟೇ ಅಲ್ಲ, ಪಂಚ ನದಿಗಳಿಂದ ತಂದ ನೀರಿನಿಂದ ಭಗವಂತ ಶ್ರೀವಾರಿಯ ಶುದ್ಧಿ ಕಾರ್ಯ ಮಾಡಲಾಗುತ್ತೆ. ಈ ಎಲ್ಲ ವಿಧಿವಿಧಾನಗಳು ಮುಗಿದ ಬಳಿಕ ದೇವರ ಉತ್ಸವ ನಡೆಯುತ್ತೆ. ಹೀಗೆ ಆಗಮಶಾಸ್ತ್ರದಂತೆ ಶುದ್ಧಿ ಕಾರ್ಯ ನಡೆಸಲಾಗುತ್ತೆ. ಆಗಮಶಾಸ್ತ್ರ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ದೇವಾಲಯವನ್ನ ಪೂರ್ತಿ ಶುಚಿಗೊಳಿಸಬೇಕು. ಶುಚಿಗೊಳಿಸಿದ ಮೇಲೆ ಅನಂತರ ಮೃತ್ತಿಕಾ ಸಂಗ್ರಹಣವನ್ನ ಮಾಡಬೇಕು. ಆ ಮೃತ್ತಿಕಾ ಸಂಗ್ರಹಣ ಆದ ಮೇಲೆ ಶಾಂತಿ ಹೋಮಗಳು ನಿತ್ಯ ನಡಿಬೇಕಲ್ಲಿ ಮತ್ತು ಪಂಚಗವ್ಯದಿಂದ ಅಭಿಷೇಕವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತವೆ. ಲಡ್ಡು ಖರೀದಿಗೆ ಭಕ್ತರ ಹಿಂದೇಟು. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ಅಪಚಾರವಾಗಿದೆ ಅನ್ನೋದು ಭಕ್ತ ವಲಯದಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ. ಹೀಗಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರೋ ಟಿಟಿಡಿ ದೇಗುಲದಲ್ಲಿ ತಿಮ್ಮಪ್ಪನ ಪ್ರಸಾದ ಖರೀದಿ ಮಾಡುವುದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರಂತೆ. ಬೇಜಾರಲ್ಲಮ್ಮ, ಇದೆಲ್ಲ ಆ ಥರ ಎಲ್ಲ ಮಾಡ್ತಾರ ಇರೋದ್ರಲ್ವಾ, ಬೇಜಾರಾಗುತ್ತೆ. ಅದೇ ತಗೊಳ್ಳೋಣ ಬೇಡವಾ ಪ್ರಸಾದ ಅಂತ ಭಯ ಆಗುತ್ತೆ. ಇಟ್ ಈಸ್ ಅಫೆಕ್ಟಿಂಗ್ ದ ಸೆಂಟಿಮೆಂಟ್ ಆಫ್ ದ ಪೀಪಲ್. ನಾವು ಆ್ಯಕ್ಚುಲಿ ವರ್ಷಾನುಗಟ್ಟಲೆ ತಗೊಳ್ತಾ ಇದ್ದೀವಿ.
ಇದು ಹಿಂಗಾಗಿದ್ರೆ ನಮ್ಗೆ ಒಂಥರ ಅನಿಸ್ತಾ ಇದೆ ದೇವರು ಇದಾರೋ ಇಲ್ವೋ ಅಂತ. ಸುಪ್ರೀಂ ಅಂಗಳಕ್ಕೆ ಕೊಬ್ಬು ಗಲಾಟೆ. ತಿಮ್ಮಪ್ಪನ ಪ್ರಸಾದದ ಪಾವಿತ್ರ್ಯದ ತೂಗುಗತ್ತಿ ಈಗ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ನೆತ್ತಿ ಮೇಲೆ ನೇತಾಡುವುದಕ್ಕೆ ಶುರುವಾಗಿದೆ. ಹೀಗಾಗಿ ಜಗನ್ ಆ್ಯಂಡ್ ಟೀಮ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ತನಿಖಾ ಸಮಿತಿ ರಚಿಸುವಂತೆ ಮನವಿ ಮಾಡಿದೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಸಿಜೆಐಗೆ ಪತ್ರ ಬರೆಯುವುದಾಗಿ ಸ್ವತಃ ಜಗನ್ ಅವರೇ ಮಾಹಿತಿ ನೀಡಿದ್ದಾರೆ. I myself am writing a letter to the Prime Minister. I myself am also writing a letter to the Chief Justice of India also explaining to them as to how Chandrababu Naidu has twisted the facts. ಲಡ್ಡು ವಿವಾದ ಜೋರಾಗ್ತಿದ್ದಂತೆ ಸಮಗ್ರ ತನಿಖೆ ನಡೆಸಬೇಕು ಅಂತ ರಾಜ್ಯದ ನಾಯಕರು ಪಕ್ಷಾತೀತವಾಗಿ ಆಗ್ರಹಿಸುತ್ತಿದ್ದಾರೆ. ತಿರುಪತಿ ಲಡ್ಡು ಬಹಳ ಪಾವಿತ್ರ್ಯತೆಯನ್ನು ಹೊಂದಿದೆ. ಅದರಲ್ಲಿ ನೀವು ಈ ರೀತಿ ಅವರ ಭಾವನೆಗಳಿಗೆ ಧಕ್ಕೆ ಬರುವಂಥ ಮಾಂಸಾಹಾರಿ ಪದಾರ್ಥಗಳನ್ನ ಅದರಲ್ಲಿ ಇದು ಮಾಡಿದರೆ ಬಹುಶಃ ಇದು ಭಾಳ ಘೋರ ತಪ್ಪಿದು. ಇದೊಂದು ಬಹಳ ದೊಡ್ಡ ಆಘಾತಕಾರಿ ಸುದ್ದಿ. ಇದನ್ನು ಇಷ್ಟಕ್ಕೆ ಬಿಡಬಾರ್ದು. ಇದನ್ನು ನಾನು ಆಗ್ರಹ ಮಾಡ್ತೀನಿ. ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನು ಹಾಳು ಮಾಡ್ಲಿಕ್ಕೆ ಕಾಣಿದ್ದಾರೆ, ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು. ಘೋರ ಅಪರಾಧ ಮಾಡಿದಂಥವ್ರು ಯಾರ್ಯಾರಿದ್ದಾರೋ ಅವರನ್ನ ಎನ್ಕೌಂಟರ್ ಮಾಡಬೇಕು. ಇದೇ ಲಡ್ಡುವಿನಲ್ಲಿ ವಿಷ ಹಾಕಿದ್ರೆ, ಇದೇ ಲಡ್ಡುವಿನಲ್ಲಿ ಸ್ಲೋ ಪಾಯ್ಸನ್ ಹಾಕಿದ್ರೆ, ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಷಡ್ಯಂತ್ರ. ಜಗನ್ಮೋಹನ್ ರೆಡ್ಡಿ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್, ಹೋಗ್ಲಿ ಗೊತ್ತಿಲ್ಲದೆ ಮಾಡಿದಾರಾ? ಒಟ್ನಲ್ಲಿ ಲಡ್ಡು ಲಡಾಯಿ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಮೈಸೂರು ದಸರಾ ಗಜಪಡೆಯ 2 ಆನೆಗಳು ರಾತ್ರಿ ಮೈಸೂರಿನಲ್ಲಿ ಆತಂಕವನ್ನೇ ಸೃಷ್ಟಿಸಿದ್ವು. ಕಂಚನಾನೆಯನ್ನ ಧನಂಜಯ್ ಆನೆ ಅಟ್ಟಾಡಿಸಿಕೊಂಡು ಅರಮನೆಯ ಹೊರಗೆ ಬಂದಿದೆ. ಬ್ಯಾರಿಕೇಡ್ ಕಿತ್ತು ಹಾಕಿ ಜನರತ್ತ 2 ಆನೆಗಳು ನುಗ್ಗಿವೆ. ಆನೆಗಳನ್ನ ಕಂಡ ಜನರು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ರು. ಈಗ 2 ಆನೆಗಳು ಶಾಂತವಾಗಿದ್ದು ತಾಲೀಮಿನಲ್ಲಿ ಭಾಗಿಯಾಗಿದ್ವು. ಶೀರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿ ಹೋಗಿದ್ದ ಕೇರಳ ಮೂಲದ ಲಾರಿಯನ್ನ ಮೇಲಕ್ಕೆತ್ತಿದ್ದಾರೆ. ಗಂಗಾವಳಿ ನದಿಯಲ್ಲಿ ಡೀಪ್ ಡ್ರೇಜಿಂಗ್ ಬಾರ್ಜ್ ಯಂತ್ರದ ಸಹಾಯದಿಂದ ಲಾರಿಯನ್ನ ಮೇಲೆತ್ತಿದ್ದು ಚಾಲಕನ ಸುಳಿವು ಸಿಕ್ಕಿಲ್ಲ. ದಾವಣಗೆರೆಯ ಗಣೇಶ ಮೆರವಣಿಗೆ ಗಲಭೆ ಪ್ರಕರಣದಲ್ಲಿ 40 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ಅಮಾಯಕರನ್ನು ಬಂಧಿಸಿದ್ದಾರೆ ಅಂತ ಬಿಜೆಪಿ ಮುಖಂಡರು ಆರೋಪಿಸಿದ್ದು ಎನ್ಐಎ ತನಿಖೆಗೆ ಕೇಳಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಪಾಶ್ ಕಾಯ್ದೆ ಬೇಡ ಅಂತ ಫಿಲ್ಮ್ ಚೇಂಬರ್ಗೆ ಮನವಿ ಮಾಡಲಾಗಿದೆ. ನಿರ್ಮಾಪಕ ಕೆಸಿ ವೆಂಕಟೇಶ್, ನಟಿ ಭಾವನಾ ರಾಮಣ್ಣ, ನಿರ್ಮಾಪಕ ಗುರುಪ್ರಸಾದ್ ಸೇರಿ ಅನೇಕ ಕಲಾವಿದರು ಮನವಿಯನ್ನ ಸಲ್ಲಿಸಿದ್ರು. ದೆಹಲಿ ಸಿಎಂ ಆಗಿ ಅತಿಶಿ ಮಾರ್ಲೇನಾ ಪದಗ್ರಹಣ ಮಾಡಿದ್ರು. ಗೋಪಾಲ್ ರಾಯ್, ಕೈಲಾಶ್ ಗೆಹ್ಲೋಟ್, ಸೌರಭ್ ಭಾರದ್ವಾಜ್ ಮತ್ತು ಇಮ್ರಾನ್ ಹುಸೇನ್ ಇದ್ದು ಶಾಸಕ ಮುಖೇಶ್ ಅಹ್ಲಾವತ್ ಹೊಸದಾಗಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. ವಾಯುಸೇನೆಯ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ನೇಮಕವಾಗಿದ್ದಾರೆ. ಸೆಪ್ಟೆಂಬರ್ 30 ಹಾಲಿ ಏರ್ ಚೀಫ್ ಮಾರ್ಷಲ್ ವಿಆರ್ ಚೌಧರಿ ನಿವೃತ್ತರಾಗಲಿದ್ದು ಅದೇ ದಿನ ಅಮರ್ ಪ್ರೀತ್ ಸಿಂಗ್ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಈದ್ ಮತ್ತು ಮೊಹರಂ ಹಬ್ಬಕ್ಕೆ 2 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಪಾನ್ನ ನೋಟಾ ಪ್ರದೇಶದಲ್ಲಿ ಧಾರಾಕಾರ ಮಳೆಗೆ ಭೂಕುಸಿತ ಸಂಭವಿಸಿದೆ. ಹಲವೆಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು, ಮನೆಗಳು ಮುಳುಗಡೆಯಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಯೋಮಯವಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.